ನಮಸ್ಕಾರ ಸ್ನೇಹಿತರೆ, ಪಿಂಚಣಿದಾರರಿಗೆ ಡಬಲ್ ಧಮಾಕ ಅಂತಾನೆ ಹೇಳ್ಬೋದು ನೋಡಿ. ಪಿಂಚಣಿ ಯಾರ್ಯಾರು ಪಡಿತಾ ಇದ್ರಿ? ಸೊ ನಮ್ಮ ರಾಜ್ಯವಷ್ಟೇ ಅಲ್ಲ, ಇನ್ನು ಹಲವಾರು ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರ ಪಿಂಚಣಿಯನ್ನ ಹೆಚ್ಚಳ ಮಾಡ್ತಾ ಇದೆ. ಸೊ ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಎಷ್ಟು ಪಿಂಚಣಿ ಹೆಚ್ಚಳ ಮಾಡ್ತಾ ಇದೆ, ಯಾರಿಗೆ ಪಿಂಚಣಿ ಹೆಚ್ಚು ಮಾಡ್ತಾ ಇದೆ, ಎಷ್ಟು ಪಿಂಚಣಿ ಹೆಚ್ಚು ಮಾಡ್ತಾ ಇದೆ, ಎಲ್ಲನೂ ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನೋಡ್ತಾ ಹೋಗೋಣ. ಆದಷ್ಟು ಪಿಂಚಣಿಯನ್ನ ಯಾರ್ಯಾರು ಪಡಿತಾ ಇದ್ರಿ, ಪ್ರತಿಯೊಬ್ಬರು ಕೂಡ 60 ವರ್ಷ ಮೇಲ್ಪಟ್ಟವರು ಅಥವಾ ಹಿರಿಯರು, ಅಂದ್ರೆ ಈಗ ನೋಡಿ ಮಹಿಳೆಯರು ಯಾರು ಈಗ ಗಂಡ ತಿರುಗಿರ್ತಾನೆ, ಸೊ ಅವರು ಕೂಡ ನೋಡಿ, ಮತ್ತೆ ಅಂಗವಿಕಲರು ಕೂಡ ತಪ್ಪದೆ ನೋಡಿ. ಸೊ ಒಟ್ಟಾರೆಯಾಗಿ ಎಲ್ಲರೂ ಕೂಡ ತಪ್ಪದೆ ನೋಡಿ ಯಾರಿಗೆ ಪಿಂಚಣಿ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದನ್ನ ವಿಡಿಯೋದಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ತಿಳಿಸ್ತೀನಿ. ಎಷ್ಟು ಪಿಂಚಣಿ ಹೆಚ್ಚಾಗ್ತಾ ಇದೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅನ್ನುವಂಥದ್ದನ್ನು ಕೂಡ ಹೇಳ್ತೀನಿ. ವೀಕ್ಷಕರೇ, ಆದಷ್ಟು ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡಿದ್ರೆ ಎಲ್ಲ ವಿಡಿಯೋಸ್ ಗಳನ್ನು ಬಂದು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಅದರಿಂದ ಡೈರೆಕ್ಟ್ ಆಗಿ ವಿಡಿಯೋನ ನೋಡ್ಕೊಳ್ಬಹುದು. ಈಗ ನೋಡಿ, ಈ ಒಂದು ಪಿಂಚಣಿ ಯಾವ ಯಾವ ರಾಜ್ಯದಲ್ಲಿ ಹೆಚ್ಚಳ ಆಗ್ತಾ ಇದೆ ಅನ್ನುವಂಥದ್ದನ್ನ ನೋಡೋಣ. ಇಲ್ಲಿ ನೋಡಿ, ಕರ್ನಾಟಕ ನಮ್ಮ ರಾಜ್ಯದಲ್ಲಿ ಕೂಡ ಪಿಂಚಣಿ ಹೆಚ್ಚಾಗ್ತಾ ಇದೆ. ಬಿಹಾರ ಒಂದು ರಾಜ್ಯದಲ್ಲಿ ಕೂಡ ಹೆಚ್ಚಳ ಆಗ್ತಾ ಇದೆ. ಹರಿಯಾಣ ರಾಜ್ಯದಲ್ಲಿ ಕೂಡ ಹೆಚ್ಚಳ ಆಗ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಹೆಚ್ಚಳ ಆಗ್ತಾ ಇದೆ. ಮಧ್ಯಪ್ರದೇಶದಲ್ಲಿ ಹೆಚ್ಚಾಗ್ತಾ ಇದೆ. ಮಹಾರಾಷ್ಟ್ರ ರಾಜ್ಯದಲ್ಲಿ ಕೂಡ ಹೆಚ್ಚಳ ಆಗ್ತಾ ಇದೆ. ರಾಜಸ್ಥಾನ ರಾಜ್ಯದಲ್ಲಿ ಕೂಡ ಪಿಂಚಣಿ ಹೆಚ್ಚಳ ಆಗ್ತಕ್ಕಂಥದ್ದು. ಸೊ ಈ 7 ರಾಜ್ಯದಲ್ಲಿ ಪಿಂಚಣಿಗಳು ಹೆಚ್ಚಳ ಆಗ್ತಾ ಇದೆ. ಹಾಗಾದ್ರೆ ಎಷ್ಟೆಷ್ಟು, ಯಾವ ರಾಜ್ಯದಲ್ಲಿ ಎಷ್ಟು ಪಿಂಚಣಿ ಹೆಚ್ಚಳ ಆಗ್ತಕ್ಕಂಥದ್ದು ಅನ್ನುವಂಥದ್ದನ್ನ ನೋಡೋಣ. ಇಲ್ಲಿ ನೋಡಿ, ನಮ್ಮ ಕರ್ನಾಟಕದಲ್ಲಿ 900ರಿಂದ 2200 ಕೂಡ ಪಿಂಚಣಿ ಹೆಚ್ಚಳ ಆಗತ್ತೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಅದೇ ರೀತಿಯಾಗಿ ಉತ್ತರ ಪ್ರದೇಶದಲ್ಲಿ ನೋಡ್ಕೊಳ್ಳಿ, 500ರಿಂದ 1500 ಕೂಡ ಪಿಂಚಣಿ ಹೆಚ್ಚಳ ಆಗತ್ತೆ. ಅದೇ ರೀತಿಯಾಗಿ ಮಹಾರಾಷ್ಟ್ರದಲ್ಲಿ 800ರಿಂದ 2000 ಕೂಡ ಪಿಂಚಣಿ ಆಗ್ತದೆ. ಅದೇ ರೀತಿಯಾಗಿ ಬಿಹಾರದಲ್ಲಿ 600ರಿಂದ 2000 ಕೂಡ ಪಿಂಚಣಿ ಹೆಚ್ಚಳ ಆಗ್ತದೆ. ಮತ್ತೆ ಹರಿಯಾಣದಲ್ಲಿ 1200ರಿಂದ 2500 ಕೂಡ ಪಿಂಚಣಿ ಹೆಚ್ಚಳ ಆಗ್ತದೆ. ಅದೇ ರೀತಿಯಾಗಿ ಮಧ್ಯಪ್ರದೇಶದಲ್ಲಿ 1000ದಿಂದ 3000 ಕೂಡ ಪಿಂಚಣಿ ಹೆಚ್ಚಳ ಆಗ್ತಕ್ಕಂಥದ್ದು. ಅದೇ ರೀತಿಯಾಗಿ ರಾಜಸ್ಥಾನದ ರಾಜ್ಯದಲ್ಲಿ ನೋಡ್ಕೊಳ್ಳಿ, 750 ರೂಪಾಯಿದಿಂದ 2500 ಕೂಡ ಪಿಂಚಣಿ ಹೆಚ್ಚಳ ಆಗ್ತದೆ. ಹೈಯೆಸ್ಟ್ ಯಾವ್ದಪ್ಪ ಅಂದ್ರೆ ಮಧ್ಯಪ್ರದೇಶದಲ್ಲಿ 3000 ಕೂಡ ಪಿಂಚಣಿ ಹೆಚ್ಚಳ ಆಗತ್ತೆ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂತದ್ದು. ನಮ್ಮ ಕರ್ನಾಟಕ ರಾಜ್ಯ ಏನ್ ಕಡಿಮೆ ಮಾಡಿಲ್ಲ, ಸುಮಾರು 2200 ಕೂಡ ಸುಮಾರು ಈ ಒಂದು 7 ರಾಜ್ಯದಲ್ಲಿ ಒಂದು 3 ನಂಬರ್ 4 ನಂಬರ್ ಬರುತ್ತೆ. ಅಷ್ಟರೊಳಗೆ ನಮ್ಗೆ ಸಾಕಲ್ವಾ, ಮತ್ತೇನಿಲ್ಲ. ಈಗ ಎಷ್ಟು ನಿಮಗೆ 700-800 ರೂಪಾಯಿ ಸಿಗ್ತಾ ಇದ್ರೆ ಅದು 2000 ಕೂಡ ಆಗ್ಬೋದು. ಈ ರೀತಿ ನಿಮ್ಗೆ ಹೆಚ್ಚಳ ಆಗ್ತಾ ಇದೆ. ಇನ್ನು ಯಾರಿಗೆ ಹೆಚ್ಚಳ ಆಗ್ತಾ ಇದೆ, ಅರ್ಜಿ ಸಲ್ಲಿಸಿ, ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು, ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ನಾನು ಹೇಳ್ತೀನಿ. ಈಗ ನೀವು ಇದು ಯಾರಿಗೆ ಸೀಮಿತ, ಎಲ್ಲರಿಗೂ ಕೂಡ ಪಿಂಚಣಿದಾರರಿಗೆ ಹೆಚ್ಚಳ ಆಗತ್ತಾ ಅನ್ನುವಂತಹ ಡೌಟ್ಸ್ ನಿಮಗೆ ಕಾಡ್ತಾ ಇರತ್ತೆ. ಇದು ಪ್ರತಿಯೊಬ್ಬರಿಗಲ್ಲ, ಪ್ರತಿಯೊಬ್ಬರಿಗೂ ಕೂಡ ಹೆಚ್ಚಳ ಮಾಡ್ತಾ ಹೋದ್ರೆ, ಈಗ ರಾಜ್ಯ ಸರ್ಕಾರ ಹೇಗೆ ಡಬ್ ಹಾಕೊಂಡ್ ಬಿಟ್ಟಿದೆ ನೋಡಿ, ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ ನೋಡಿ, ಮತ್ತೆ ಸಾಲಗಳನ್ನ ಮಾಡ್ತಾ ಇದೆ ನೋಡಿ, ಆ ರೀತಿ ಕೇಂದ್ರ ಸರ್ಕಾರನು ಕೂಡ ಮಾಡತ್ತೆ. ಆ ರೀತಿ ಏನಾಗೋದ್ ಬೇಡ. ಸೊ ಕೊಡ್ಲಿ, ಒಂದ್ ಹಂತದಲ್ಲಿ ಕೊಡ್ಲಿ, ಯಾರಿಗೆ ಕೊಡ್ಬೇಕು ಅವರಿಗೆ ಕೊಡ್ಲಿ, ಓಕೆನಾ. ಈಗ ಯಾರಿಗೆ ಕೊಡ್ತಾ ಇದೆ ಅಂದ್ರೆ, ವಿಧವಾ ಮಹಿಳೆಯರಿಗೆ, ಗಂಡ ತೀರಿ ಹೋದವರಿಗೆ ಮಾತ್ರ ಈ ಒಂದು ಪಿಂಚಣಿ ಹೆಚ್ಚಳ ಆಗ್ತಕ್ಕಂಥದ್ದು. ಬಜೆಟ್ ಮಂಡನೆಯಲ್ಲಿ ಮಾತು ಕೊಟ್ಟಿದ್ದಂತೆ ಈಗ ನಿಮಗೆ ಮಹಿಳೆಯರಿಗೆ ಒಂದೊಂದಾಗಿನೇ ಭರ್ಜರಿ ಗುಡ್ ನ್ಯೂಸ್ ಗಳನ್ನ ಕೊಡ್ತಕ್ಕಂಥದ್ದು. ಸೊ ಮಹಿಳೆಯರಿಗೆ, ಇಲ್ಲಿ ವಿಧವಾ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ಗಂಡ ತೀರಿ ಹೋಗಿರ್ತಾನೆ, ಸೊ ಅಂತದ್ರಲ್ಲಿ ಇವ್ರು ಜೀವನ ನಡೆಸಲಿಕ್ಕೆ ಕಷ್ಟ ಆಗ್ತಾ ಇರತ್ತೆ. ಮಕ್ಕಳಿರ್ತಾರೆ, ಅವ್ರಿಗೆಲ್ಲರಿಗೂ ಕೂಡ ನೋಡ್ಕೊಳ್ಬೇಕಲ್ವಾ. ಸೊ ಹೀಗಾಗಿ ಒಬ್ಬೊಬ್ರು ಚಿಕ್ಕ ಮಕ್ಕಳು ಇರ್ತಾರೆ, ಒಬ್ಬೊಬ್ರು ದೊಡ್ಡವರು ಇದ್ರೆ ಓಕೆ, ಇಲ್ಲ ಅನ್ನೋದಿಲ್ಲ. ಆದ್ರೆ ಚಿಕ್ಕ ಮಕ್ಕಳಿದ್ರೆ ಏನ್ ಮಾಡ್ಲಿಕ್ಕೆ ಬರೋದಿಲ್ಲ. ಈಗಾಗಲೇ ಪಿಂಚಣಿಯನ್ನ ಪಡಿತಿದ್ದವರಿಗೆ ಹೆಚ್ಚಳ ಆಗತ್ತೆ. ಇನ್ನು ಯಾರು ಅರ್ಜಿಗಳನ್ನ ಸಲ್ಲಿಸೋರಿದ್ರಿ ಅವರು ಕೂಡ ಅರ್ಜಿ ಸಲ್ಲಿಸಬಹುದು, ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬಹುದು ಅನ್ನುವಂಥದ್ದನ್ನು ಕೂಡ ಹೇಳ್ತೀನಿ, ಓಕೆನಾ. ಈಗ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅನ್ನುವಂಥದ್ದನ್ನ ನೋಡೋಣ. ಒಂದು ಆಧಾರ್ ಕಾರ್ಡ್ ಬೇಕು, ನೆಕ್ಸ್ಟ್ ಪಡಿತರ ಚೀಟಿ, ರೇಷನ್ ಕಾರ್ಡ್ ಬೇಕಾಗತ್ತೆ, ಪತಿಯ ಮರಣ ಪ್ರಮಾಣ ಪತ್ರ, ಇದು ಬಹಳ ಮುಖ್ಯವಾದಂತದ್ದು. ಪತಿ ತೀರಿ ಹೋಗಿದ್ದಾನೆ ಅನ್ನೋದಕ್ಕೇನೆ ಸಾಕ್ಷಿ ಏನಪ್ಪಾ ಅಂದ್ರೆ ಪತಿಯ ಮರಣ ಪ್ರಮಾಣ ಪತ್ರ, ಇದು ಕಡ್ಡಾಯವಾಗಿ ಬೇಕಾಗತ್ತೆ. ಇನ್ನು ವೋಟರ್ ಐಡಿ, ನಿಮ್ಮ ವೋಟರ್ ಐಡಿ ಬೇಕಾಗತ್ತೆ. ಅದೇ ರೀತಿಯಾಗಿ ಬ್ಯಾಂಕ್ ಪಾಸ್ಬುಕ್, ಅಕೌಂಟ್ಗೆ ಹಣ ಬಂದು ಜಮಾ ಆಗ್ಬೇಕಲ್ವಾ, ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗತ್ತೆ. ವಯಸ್ಸಿನ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗತ್ತೆ, ವಯಸ್ಸಿನ ಮತ್ತು ಆದಾಯ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕಾಗತ್ತೆ. ಇನ್ನು ಜಾತಿ ಪ್ರಮಾಣ ಪತ್ರ, ಕಾಸ್ಟ್ ಇನ್ಕಮ್ ಕೂಡ ಬೇಕಾಗತ್ತೆ. ಅದೇ ರೀತಿಯಾಗಿ ನೋಡ್ಕೊಳ್ಳಿ, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತೆ ಸಣ್ಣದು. ಅದೇ ರೀತಿಯಾಗಿ ಮೊಬೈಲ್ ನಂಬರ್ ಬೇಕಾಗುತ್ತೆ, ಮೊಬೈಲ್ ನಂಬರ್ಗೆ ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಆಗಿರ್ಬೇಕು. ಅದೇ ರೀತಿಯಾಗಿ ಆಧಾರ್ ಕಾರ್ಡ್ ಸಂಖ್ಯೆ ಕೂಡ ನಿಮ್ಗೆ ಲಿಂಕ್ ಆಗಿರ್ಬೇಕು, ಆಗ ಮಾತ್ರ ಈ ಮೊಬೈಲ್ ನಂಬರ್ ಸಂಖ್ಯೆ ನಡೆಯುತ್ತೆ. ಇನ್ನು ಎಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸಬೇಕು ಅನ್ನುವಂಥದ್ದನ್ನ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ಡಾಕ್ಯುಮೆಂಟ್ಸ್ ಬಹಳ ಮುಖ್ಯವಾಗಿರುವಂತದ್ದು, ಶಾಶ್ವತ
ವಾಸಸ್ಥಳದ ಪ್ರಮಾಣ ಪತ್ರ ಬೇಕಾಗತ್ತೆ. ನೀವು ಇಲ್ಲೇ ಇರ್ತೀರಿ ಅನ್ನುವಂಥದ್ದನ್ನ ಪ್ರೂಫ್ ಸಮೇತ ನೀವು ಆ ಒಂದು ಸರ್ಕಾರಕ್ಕೆ ತಿಳಿಸ್ಬೇಕಾಗತ್ತೆ. ಏನು ಶಾಶ್ವತ ವಾಸಸ್ಥಳ ಪ್ರಮಾಣ ಪತ್ರ ಬೇಕಾಗತ್ತೆ. ಇದು ಬಹಳ ಮುಖ್ಯವಾದಂತದ್ದು. ನೀವು ಇಲ್ಲೇ ಇದ್ರಿ, ನೀವು ಇಲ್ಲೇ ವಾಸವಾಗ್ತಾ ಇದ್ರಿ ಎನ್ನುವಂಥದ್ದು ಕನ್ಫರ್ಮ್ ಸರ್ಕಾರಕ್ಕೆ ಗೊತ್ತಾದ್ರೆ ಮಾತ್ರ ನಿಮಗೆ ಈ ಒಂದು ಹಣ ಸಿಗಕ್ಕೆ ಸಾಧ್ಯ. ಇನ್ನು ನಾಡ ಕಚೇರಿಗೆ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ನೀವು ಎಲ್ಲಿ ಅರ್ಜಿ ಸಲ್ಲಿಸ್ಬೇಕಂತ ಹೇಳ್ತಿದ್ರಿ, ಈಗ ಹೊಸದಾಗಿ ಅರ್ಜಿ ಸಲ್ಲಿಸುವವರು ನಾಡ ಕಚೇರಿಗೆ ಹೋಗಿ ಅರ್ಜಿ ಸಲ್ಲಿಸಬೇಕು. ಇನ್ನು ನೀವು ಯಾರು ಪಿಂಚಣಿಯನ್ನ ಈಗಾಗಲೇ ಪಡಿತಾ ಇದ್ದೀರಿ, ಏನು ಪ್ರಾಬ್ಲಮ್ ಇಲ್ಲಪ್ಪ, ಹಿಂದಿನ ಕಂತುಗಳು ಪೆಂಡಿಂಗ್ ಉಳಿದಿಲ್ಲಪ್ಪ ಅಂತ ಅನ್ನೋದಾದ್ರೆ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥದ್ದು ಆ ಪಿಂಚಣಿಯಲ್ಲಿ ಯಾವುದೇ ರೀತಿ ನಿಮ್ಗೆ ಇದನ್ನಾಗೋದಿಲ್ಲ, ಮತ್ತೆ ನಿಮ್ಗೆ ಅದ್ರೊಳಗೆ ಸೇರ್ಪಡೆ ಆಗಿ ಜಮಾ ಆಗತ್ತೆ. ಓಕೆನಾ. ಇನ್ನು ವಯಸ್ಸಾಗಿರ್ತದೆ, ಅವರ ಒಂದು ಪತಿನೂ ಕೂಡ ತೀರಿ ಹೋಗಿರ್ತಾನೆ, ಈಗಾಗಲೇ ಪಿಂಚಣಿ ಕೂಡ ಪಡಿತಾ ಇರ್ತಾರೆ. ನೀವು ಅದಿರೋ ಅಥವಾ ಇಲ್ವೋ ಅನ್ನುವಂಥದ್ದು ಕನ್ಫರ್ಮ್ ಬೇಕಾಗತ್ತೆ ಸರ್ಕಾರಕ್ಕೆ. ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಬ್ಯಾಂಕ್ಗಳಿಗೆ ಹೋಗಿ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನ ಅಂದ್ರೆ ಕನ್ಫರ್ಮ್ ನೀವು ಇದೀರಾ ಅನ್ನುವಂಥದ್ದನ್ನ ಕನ್ಫರ್ಮೇಶನ್ ನೀವು ಸರ್ಕಾರಕ್ಕೆ ಕೊಡ್ಬೇಕಂದ್ರೆ ಬ್ಯಾಂಕಿನಲ್ಲಿ ಹೋಗಿ ಜೀವಿತ ಪ್ರಮಾಣ ಪತ್ರವನ್ನ ಕೊಡ್ಬೇಕು. ಈಗ ಒಬ್ಬೊಬ್ರು ಪೆನ್ಷನ್ ಅನ್ನ ಪಡಿತಾ ಇರ್ತಾರೆ, ಗೋರ್ಮೆಂಟ್ ನೌಕರಸ್ಥರು ಪತಿ ಮಹಿಳೆಯರು ಏನ್ ಮಾಡ್ತಾ ಇದಾರೆ, ಪತ್ನಿಯರು ಆ ಪತಿ ತೀರಿ ಹೋಗಿರ್ತಾನೆ, ಗೋರ್ಮೆಂಟ್ ನೌಕರಿ ಇರುತ್ತೆ, ಅವ್ರದ್ದು ಪೆನ್ಷನ್ ಕೂಡ ಜಮಾ ಆಗ್ತಿರ್ತದೆ, ನಿಮ್ದು ಕೂಡ ವಯಸ್ಸಾಗಿರುತ್ತೆ. ಆದ ಸಂದರ್ಭದಲ್ಲಿ ನಿಮ್ಗೆ ಸರಿಯಾಗಿ ಪಿಂಚಣಿ ಜಮಾ ಆಗ್ತಿರೋದಿಲ್ಲ. ಸೊ ಹೀಗಾಗಿ ನೀವೇನ್ ಮಾಡ್ಬೇಕು, ಲೈಫ್ ಸರ್ಟಿಫಿಕೇಟ್ ಅಂದ್ರೆ ನೀವು ಜೀವಿತ ಪ್ರಮಾಣ ಪತ್ರವನ್ನ ನೀವು ಬದುಕಿದಿರಾ ಅನ್ನುವಂಥದ್ದನ್ನ ಕನ್ಫರ್ಮ್ ಸರ್ಕಾರಕ್ಕೆ ಕೊಡ್ಬೇಕಾಗತ್ತೆ. ಅದಕ್ಕೋಸ್ಕರ ಮೇಲಿಂದ ಮೇಲೆ ಸರ್ಕಾರ ಜೀವಿತ ಪ್ರಮಾಣನ ಸಬ್ಮಿಟ್ ಮಾಡ್ಲಿಕ್ಕೆ ಹೇಳತ್ತೆ 60 ವರ್ಷದ ಮೇಲ್ಪಟ್ಟವರಿಗೆ. 60 ವರ್ಷ ಮೇಲ್ಪಟ್ಟವರು ಮಹಿಳೆಯರು ಕೂಡ ಇರ್ತೀರಿ, ನಿಮ್ಮ ಪತಿನೂ ಕೂಡ ತೀರಿ ಹೋಗಿರ್ತಾನೆ. ಸೊ ನೀವು ನೌಕರಿ ಗಂಡಂದರಿಗೆ ನೌಕರಿ ಇದ್ದು ಅವ್ರ ಪೆನ್ಷನ್ ಬರ್ತಾ ಇದ್ರೆ ಅದು ಕೂಡ ಅಲ್ಲಿ ಕೂಡ ನೀವು ಜೀವಿತ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡ್ಲೇಬೇಕು. ಈ ರೀತಿನೂ ಕೂಡ ಗಂಡ ತೀರಿ ಹೋಗಿದ್ರು, ಸ್ಮಾಲ್ ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಪಿಂಚಣಿ ಪಡಿತಾ ಇದ್ರು ಸಹಿತ ನೀವು ಜೀವಿತ ಪ್ರಮಾಣ ಪತ್ರವನ್ನ ಹೋಗಿ ಸಬ್ಮಿಟ್ ಮಾಡ್ಲೇಬೇಕು. ಯಾಕಂತ ಹೇಳಿದ್ರೆ ಈಗ ಸರ್ಕಾರಕ್ಕೆ ಕನ್ಫರ್ಮ್ ಬೇಕಾಗತ್ತೆ. ಈಗಾಗಲೇ ಬಹಳಷ್ಟು ಜನ, ಈಗ ಎಕ್ಸಾಂಪಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿನೇ ತಗೊಳ್ಳಿ, ನಾನು ಹೇಳ್ತೀನಿ ಕೇಳಿ. ಈಗ ಅನ್ನಭಾಗ್ಯ ಯೋಜನೆಯಲ್ಲಿ ಸಾಕಷ್ಟು ಜನ ತೀರಿ ಹೋಗಿದ್ರು ಸಹಿತ ಅನ್ನಭಾಗ್ಯ ಹಣವನ್ನ ಪಡಿತಾ ಇದ್ದಾರೆ. ಅದೇ ರೀತಿಯಾಗಿ ಅವ್ರ ಹೆಸರಲ್ಲಿ ಇನ್ನೂ ಕೂಡ ಅಕ್ಕಿಯನ್ನ ಪಡಿತಾ ಇದ್ದಾರೆ. ಈ ರೀತಿ ಸಾಕಷ್ಟು ಕಡೆ ಆಗ್ತಾ ಇದೆ, ಪ್ರಕರಣಗಳು ಕೂಡ ದಾಖಲೆ ಆಗಿದ್ದಾವೆ. ಸೊ ಇದಕ್ಕೋಸ್ಕರ ಸರ್ಕಾರ ಮೇಲಿಂದ ಮೇಲಕ್ಕೆ ಈ ರೀತಿ ನಿಮ್ಗೆ ಹೇಳ್ತಾನೆ ಇರತ್ತೆ. ಯಾಕಂದ್ರೆ ಅವ್ರಿಗೂ ಕೂಡ ಕನ್ಫರ್ಮ್ ಬೇಕಾಗತ್ತೆ. ಈ ರೀತಿ ನೀವು ಕೊಡ್ಬೇಕಾಗತ್ತ ಸರ್ಟಿಫಿಕೇಟ್ ಅನ್ನ, ಮತ್ತೆ ನೀವು ಕನ್ಫರ್ಮ್ ಆದ ಸೆಕ್ಷನ್ ನಿಮ್ಗೆ ಹಣ ಬರತ್ತೆ ಅನ್ನುವಂಥದ್ದು. ಈಗ ಒಂದು ವೇಳೆ ನಿಮ್ಗೆ 1 ತಿಂಗಳು ಅಥವಾ 2 ತಿಂಗಳು ಪೆಂಡಿಂಗ್ ಹಣ ಉಳಿದಿದ್ದೆ ಆದ್ರೆ ಪಿಂಚಣಿಯಲ್ಲಿ, ಸೊ ನೀವು ಲೈಫ್ ಸರ್ಟಿಫಿಕೇಟ್ ಅನ್ನ ಬ್ಯಾಂಕ್ ಗಳಲ್ಲಿ ಹೋಗಿ ಕೇಳಿ ನಾವು ಎಲ್ಲಿ ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡ್ಬೇಕಂತ ಹೇಳಿದ್ರೆ ಅವ್ರು ಹೇಳ್ತಾರೆ. ಅಲ್ಲೇ ಕೌಂಟರ್ ನಲ್ಲಿ ಹೇಳ್ತಾರೆ ಒಂದು, ಇಲ್ಲಪ್ಪಾ ಅಂದ್ರೆ ಅಲ್ಲೇ ಪಕ್ಕದಲ್ಲಿ ಇರತ್ತೆ. ಸೊ ಅಲ್ಲಿ ನೀವು ಸಬ್ಮಿಟ್ ಮಾಡಿದ್ರೆ, ಒಟ್ಟಾರೆಯಾಗಿ ಬ್ಯಾಂಕ್ ನಲ್ಲಿ ನೀವು ತೋರಿಸಿದ್ರೆ ಲ್ಯಾಬ್ ಸರ್ಟಿಫಿಕೇಟ್ ಅನ್ನ ಅಲ್ಲಿ ಅವರು ಮೇಲ್ಗಡೆ ಕಳಿಸ್ತಾರೆ. ಕಳಿಸಿದ ತಕ್ಷಣ ನಿಮಗೆ ಬರ್ಬೇಕಾಗಿರುವಂತಹ ಪಿಂಚಣಿಗಳು ಬರ್ತದೆ. ಇನ್ನು ಕರ್ನಾಟಕ ರಾಜ್ಯದಿಂದ ಏನೇನ್ ಡಿಲೇ ಆಗ್ತಾ ಇದಾವೆ ಅವು ಡಿಲೇ ಆಗ್ತಾನೆ ಇರತ್ತೆ. ಯಾಕಂದ್ರೆ ಸರ್ಕಾರದ ಬಳಿ ಅಷ್ಟೊಂದು ಹಣ ಇದೇನೋ ಇಲ್ವೋ ಡೌಟ್ ಬರ್ತಾ ಇದೆ. ಆದಷ್ಟು ನೀವು ಎಲ್ಲರೂ ಕೂಡ ಈಗ ಗೊತ್ತಿರುವಂತಹ ವಿಷಯನ, ಎಲ್ಲದರಲ್ಲಿ ಡಿಲೇ ಆಗ್ತಾ ಇದೆ. ಪಿಂಚಣಿ 5ನೇ ತಾರೀಕು ಒಳಗಾಗಿ ಬರ್ಬೇಕಾಗಿರುವಂತದ್ದು 20ನೇ ತಾರೀಕು ಒಳಗೂ ಕೂಡ ಹೋಗ್ತಾನೆ ಇದೆ. ಗೃಹಲಕ್ಷ್ಮಿ ಬರ್ತಾ ಇಲ್ಲ ಸರಿಯಾಗಿ, ಅನ್ನಭಾಗ್ಯ ಚೇಂಜ್ ಮಾಡಿದ್ದಾರೆ, ಡೈರೆಕ್ಟ್ ಆಗಿ 10 ಕೆಜಿ ಅಕ್ಕಿನೇ ಸಿಗತ್ತೆ. ಈ ರೀತಿ ಸಾಕಷ್ಟು ಈಗ ವಿದ್ಯಾರ್ಥಿಗಳಿಗೆ ಒಬ್ರಿಗೂ ಕೂಡ ಈ ಒಂದು ಸ್ಕಾಲರ್ಶಿಪ್ ಹೋಗೇ ಇಲ್ಲ. ಒಂದು ಕೂಡ ಸ್ಕಾಲರ್ಶಿಪ್ ಈ ವರ್ಷ ಹೋಗೇ ಇಲ್ಲ. ಯಾಕಂದ್ರೆ ಸರ್ಕಾರ ಇದನ್ನ ಹಾಕ್ಬೇಕಾಗಿತ್ತು. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಹೋಗಿದ್ರೆ ಎಷ್ಟೋ ಹೆಲ್ಪ್ ಆಗ್ತಾ ಇತ್ತು. ಯಾವ ವಿದ್ಯಾರ್ಥಿಗಳಿಗೂ ಕೂಡ ಸ್ಕಾಲರ್ಶಿಪ್ ಹೋಗ್ತಾ ಇಲ್ಲ. ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಕೂಡ ಹೋಗ್ತಾ ಇಲ್ಲ, SSP ಸ್ಕಾಲರ್ಶಿಪ್ ಕೂಡ ಹೋಗ್ತಾ ಇಲ್ಲ. ಟೋಟಲಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಹ ಸ್ಕಾಲರ್ಶಿಪ್ ಹೋಗ್ತಾನೆ ಇಲ್ಲ. ಸೊ ಡೈರೆಕ್ಟ್ ಆಗಿ ಈಗ ಸರ್ಕಾರ ಹೇಳ್ಬಿಟ್ಟಿದೆ ಯಾವುದೇ ಸ್ಕಾಲರ್ಶಿಪ್ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಇಷ್ಟು ಅಪ್ಡೇಟ್ ಸಿಕ್ಕಿತ್ತು. ಈಗ ಈ ರೀತಿ ನಿಮ್ಗೆ ಕೇಂದ್ರ ಸರ್ಕಾರದಿಂದ ಬರ್ತದೆ, ಇದೇನು ನಿಮ್ಗೆ ವರಿ ಮಾಡ್ಕೊಳ್ಬೇಡಿ. ಕೇಂದ್ರ ಸರ್ಕಾರದಿಂದ ಜಮಾ ಆಗುವಂತಹ ಸ್ಕೀಮ್ಸ್ ಗಳು ಏನಿದಾವಲ್ಲ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ಬರ್ತಾನೆ ಇದಾವೆ. ಸೊ ಇಷ್ಟು ಅಪ್ಡೇಟ್ ಕೊಟ್ಟಿದ್ದೀನಿ. ಏನೇ ಕ್ವಶನ್ಸ್ ಕ್ವರೀಸ್ ಕೇಳೋದಿದ್ರು ಸಹಿತ, ಎಲ್ಲಾದ್ರೂ ಹಣ ನಿಂತು ಹೋಗಿದ್ರೆ ಬರೋದು, ಏನಾದ್ರೂ ಮಾಹಿತಿ ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಡೈರೆಕ್ಟ್ ಆಗಿ ನಿಮ್ಮ ಪ್ರಶ್ನೆಯನ್ನೇ ಕೇಳಿ. ಹಾಯ್ ಹಾಯ್ ಅಂತ ಏನ್ ಬೇಡ, ಪ್ರಶ್ನೆಯನ್ನೇ ಕೇಳಿ ಡೈರೆಕ್ಟ್ ಆಗಿ ನಾನು ರಿಪ್ಲೈ ಖಂಡಿತವಾಗ್ಲೂ ಕೊಡ್ತೀನಿ. ಸೊ ಹಾಗಾದ್ರೆ ನಮ್ಮ ಅಕೌಂಟ್ಗೆ ಫಾಲೋ ಮಾಡಿರ್ಬೇಕು ನೀವು. ಇದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡಿದ್ರೆ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಪ್ರತಿಯೊಂದು ಮಾಹಿತಿ ಅಲ್ಲಿಂದ ನೀವು ನೋಡ್ಕೊಳ್ಬಹುದು. ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬೈ ಬಿಡಿ ಫ್ರೆಂಡ್ಸ್.